ಮಾತರ ಪದಕ್ಕೆ ಬಹುಪರ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಜಗವನ್ನೇ ಪಾಲೆಪ ಜಗಜ್ಯೋತಿ ನೀವೇ ಜಗವನ್ನೇ ಪಾಲೆಪ ಜಗಜ್ಯೋತಿ ನೀವೇ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಶರಣೆಂದು ಬಣ್ಣೆ ಬೋದು ಶರಣರ ವೃಂದ ಶರಣೆಂದು ಬಣ್ಣೆ ಬೋದು ಶರಣರ ವೃಂದ ಅರಸಿಂದು ಮಮ ಬಂದು ಕರುಣಾಳೋ ತಂದೆ ಅರಸಿಂದು ಮಮ ಬಂದು ಕರುಣಾಳೋ ತಂದೆ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ವೇದ ಭಾವಗಳು ಹರಿಸಿ ಸಾಧು ಶರಣರ ರಕ್ಷಿಸಿ ಪೊರೆವೆ ವೇದ ಭಾವಗಳು ಹರಿಸಿ ಸಾಧು ಶರಣರ ರಕ್ಷಿಸಿ ಪೊರೆವೆ ಮನದ ಮೈಲಿಗೆಯ ತೊಳೆಯಬೇಕಾದರೆ ಮನದ ಮೈಲಿಗೆಯ ಪಾಪಕರ್ಮ ಮಾಡಿದವನೇ ಪಾಪಕರ್ಮ ಮಾಡಿದವನೇ ಬ್ರಹ್ಮಹತ್ಯೆ ಮಾಡಿದವನೇ ಬ್ರಹ್ಮಹತ್ಯೆ ಮಾಡಿದವನೇ ನಮ್ಮ ಕೂಡಲ ಸಂಗಮ ದೇವರಿಗೆ ನಮ್ಮ ಕೂಡಲ ಸಂಗಮ ದೇವರಿಗೆ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಣಿ ಮುಕುಟ ನಿಮ್ಮ ಶ್ರೀಮಣಿ ಮುಕುಟ ಒಂದು ನೀನು ಬಳಗ ನೀನು ಬಳಗ ನೀನು ಬಳಗ ನೀನು ಬಳಗ ನೀನು ನನಗೆ ನೀನಲ್ಲದೆ ನನಗೆ ನೀನಲ್ಲದೆ ನನಗೆ ನೀನಲ್ಲದೆ ಹತ್ತಾರು ಇಲ್ಲವಯ್ಯ ಹತ್ತಾರು ಇಲ್ಲವಯ್ಯ ಆಡುವುದು ಅನ್ನ ಬಣ್ಣಿಸಬೇಡ ಅನ್ನ ಬಣ್ಣಿಸಬೇಡ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಇದೇ ಅರುಹವಾಗದೆ ಅಗ್ನಿಯಿಂದ ಅರ್ಥವಾಗಿದೆ ಹಾರುತ್ತಿದೆ ಷಟ್ಸ್ಥಳ ಧ್ವಜವು ಮೆರೆಯುತ್ತಿದೆ ಏರುತ್ತಿದೆ ಹಾರುತ್ತಿದೆ
ಇದು ನಿಜವಾಗ್ಲೂ ಬಹಳ ವಿಶೇಷ. ಯಾಕೆಂತಂದರೆ ನಾವಾಗಲಿ ನೀವಾಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾವು 5 ನಿಮಿಷಗಳ ಮೇಲೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಕೂರಲ್ಲ. ಅಥವಾ 10 ನಿಮಿಷ ತುಂಬ ಹತ್ತಿರದ ನೆಂಟರಾದರೆ ಅರ್ಧ ಗಂಟೆ ಇರ್ಬೋದು ಹೊರತು ನಾವು ಯಾರು ಕೂಡ ಕೂರಲ್ಲ. ಅದರಲ್ಲೂ ಗುರುಗಳಾಗಿರ್ತಕ್ಕಂಥ ನಾವುಗಳಂತೂ ಆಶೀರ್ವಾದ ಪೂರ್ವಕವಾಗಿ ಅವರಿಗೆ ಪುಷ್ಪಾರ್ಚನೆ ಮಾಡಿದ ತಕ್ಷಣ ನಾವು ಕೂಡ ಅಲ್ಲಿ ಕೂರುವಂಥ ವ್ಯವಸ್ಥೆ ಇಲ್ಲ. ಯಾಕಂತಂದರೆ ಅಲ್ಲಿ ನಿಮಗೆ ಸಂಭ್ರಮದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಸಂಭ್ರಮಕ್ಕಿಂತ ಹೆಚ್ಚಾಗಿ ನಮ್ಮ ಭಕ್ತಿಯ ಭಾವನೆ, ನಾವು ಅನುಭವಿಸಿರ್ತಕ್ಕಂತಹ ಆ ಒಂದು ಬಸವಾದಿ ಶರಣರ ವಿಚಾರಧಾರೆಗಳನ್ನು ನಾವೆಲ್ಲ ಸದ್ಭಕ್ತರಿಗೆ ಗುಣಪಡಿಸಬೇಕು ಅಂತೇಳಿ ನೀವೆಲ್ಲರೂ ಕೂಡ ಇಲ್ಲಿ ಸಮಾಧಾನ ಕೊಟ್ಟಿರ್ತಕ್ಕಂಥದ್ದು. ಇದರ ಉದ್ದೇಶ ಇಷ್ಟೇ, ನಮ್ಮ ಬಸವಾದಿ ಶರಣರ ಅನುಭವ ಅದಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಈ ಗುರುಪ್ರವೇಶವನ್ನು ಗಮನಿಸಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹೋಮ ಹವನ ಇಲ್ಲ, ಹಾಲು ಗುಸಿ ಅದನ್ನು ಮನೆಗೆಲ್ಲ ಚೆಲ್ಲುವಂತಹ ವ್ಯವಸ್ಥೆ ಇಲ್ಲಿ ನಡೆಯುವಂಥದ್ದಲ್ಲ. ಅಂದರೆ ನಮ್ಮ ವ್ಯವಸ್ಥೆಗಳು ಎಷ್ಟು ಅದ್ಭುತ ಅಂತಂದರೆ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ. ನಮಗೆ ಮೂಲ ಏನೇ ಮಾಡಿದ್ರು ನಮ್ಮಲ್ಲಿ ಮೊದಲು ಲಿಂಗ ಪೂಜೆ ಮೊಟ್ಟ ಮೊದಲಾಗ್ತಕ್ಕಂಥದ್ದು. ಒಂದು ಮಗು ನಮ್ಮ ಮನೇಲಿ ಹುಟ್ಟು ಅಂದರೂ ಕೂಡ ನಾವು ಜಂಗಮರನ್ನ ಕರೆಸಿ ಆ ಮಗುವಿಗೆ ಲಿಂಗಧಾರಣೆ ಮಾಡಿಸಿನೇ ನಾವು ಪ್ರಸಾದವನ್ನು ಮಾಡುವಂಥದ್ದು. ಅಥವಾ ನಮ್ಮ ಮನೇಲಿ ಯಾರ್ಯಾರು ತೀರ್ಕೊಂಡ್ರು ಕೂಡ ಅವರ ಲಿಂಗವನ್ನು ಮೊದಲು ಲಿಂಗ ಪೂಜೆ ಮಾಡಿಸಿ ತದನಂತರ ಅವರನ್ನು ಸಮಾಧಿಗೆ ಕರ್ಕೊಂಡು ಅಂದರೆ ನಮ್ಮಲ್ಲಿ ಹುಟ್ಟೋದಕ್ಕೂ ಲಿಂಗನೇ ಬೇಕು, ನಮ್ಮ ಜೀವನ ಪೂರ್ತಿಯೂ ಲಿಂಗ ಬೇಕು, ಮತ್ತು ಕಡೆಗೂ ಕೂಡ ನಮ್ಮ ಜೊತೆಗೆ ಲಿಂಗವೇ ಬೇಕು. ಅಂದರೆ ನಾವು ಲಿಂಗವಂತರು ಅಂತ ಅನ್ಸ್ಕೊಂಡ ಮೇಲೆ ನಾವು ಮೊದಲು ಪ್ರಪ್ರಥಮವಾಗಿ ಲಿಂಗಾಯತರು ಅಂತ ಕರೆಸ್ಕೋಬೇಕಾದ್ರೆ ಅದು ಬರೀ ಬಾಯಲ್ಲಿ ಕರೆಸ್ಕೊಂಡ್ರೆ ಸಾಧ್ಯ ಇಲ್ಲ. ನಾವು ಮೊದಲು ಲಿಂಗವನ್ನು ಏನು ಮಾಡಬೇಕು, ಆಯತ ಮಾಡ್ಕೋಬೇಕು, ಲಿಂಗವನ್ನು ಧರಿಸ್ಕೋಬೇಕು. ಯಾಕಂದರೆ ಅದು ನಮ್ಮ ಧರ್ಮದ ಲಾಂಛನ. ನಾವು ನಮ್ಮ ಲಿಂಗವಂತರ ಅಂತ ಅನ್ಸ್ಕೋಬೇಕಾದ್ರೆ ನಮ್ಮ ಎದೆ ಮೇಲೆ ಲಿಂಗ ಇರಬೇಕು, ಹಣೆಯ ಮೇಲೆ ವಿಭೂತಿ ಇರಬೇಕು, ಎದೆ ಮೇಲೆ ರುದ್ರಾಕ್ಷಿ ಸರವು ಕೂಡ ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಧರ್ಮದ ಕರ್ತವ್ಯ. ನಮ್ಮ ಧರ್ಮದ ನಿಷ್ಠೆಯನ್ನು ನಾವು ತೋರಿಸ್ಬೇಕಾದ್ರೆ ಆ ರೀತಿ ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಲಿಂಗವನ್ನು ಯಾವುದೇ ಕಾರಣ ಕೂಡ ಯಾವತ್ತೂ ಕೂಡ ಅಗಲಬಾರದು. ಏಕೆಂದರೆ ಲಿಂಗದಲ್ಲಿರ್ತಕ್ಕಂಥ ಆ ಕಪ್ಪಿನ ಕಂತೆ, ಆ ಕಪ್ಪಿಗೆ ಬಹಳ ವಿಶೇಷವಾಗಿ ಶಕ್ತಿ ಇದೆ. ನೀವು ಹೊರಗಡೆ ಎಲ್ಲೇ ಓಡಾಡಬೇಕಾದ್ರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಕಪ್ಪಿನ ಬಟ್ಟೆ ಇರ್ಬೋದು, ಒಂದು ಕಪ್ಪಿದ ಒಂದು ಕಪ್ಪಾಗಿರ್ತಕ್ಕಂಥ ಒಂದು ವಾಹನ ಯಾವುದೇ ಹೋದ್ರೂ ಕೂಡ ನಿಮ್ಮ ಆಕರ್ಷಣೆ ಏನು ಬೇಕು, ರುದ್ರಾಕ್ಷಿ ಕೊರಳಲ್ಲಿದ್ದರೆ ಹೇಗೆ ಅದು ತಡೆಯುತ್ತೆ ಅನ್ನೋದನ್ನು ವಚನಗಳಲ್ಲಿ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಹಾಗೆ ಈ ಒಂದು ಬ್ರಹ್ಮಾಂಡದ ವಿಚಾರ ಲಿಂಗ ಅಂತಕ್ಕಂಥದ್ದು, ಆ ಲಿಂಗವನ್ನೇ ಇಷ್ಟಲಿಂಗ ರೂಪದಲ್ಲಿ ನಮ್ಮೊಳಗಿರ್ತಕ್ಕಂಥ ಮಹತ್ತರವಾದ ಅಣುವಿನಲ್ಲಿರ್ತಕ್ಕಂಥ ಆ ದೇವಶಕ್ತಿಯನ್ನೇ ಇಷ್ಟಲಿಂಗ ರೂಪದಾಗಿ ಗುರುಗಳ ಮುಖಾಂತರ ತಗೊಂಡು ನಾವೇ ದೇವರಾಗ್ತಕ್ಕಂಥ ಸ್ಥಿತಿಯನ್ನು ಪಡೆದು ಹಲವಾರು ಅಂದರೆ 8 ತಿಂಗಳ ಗರ್ಭವತಿ ಆಗಿರ್ತಕ್ಕಂಥವರು ಇಷ್ಟಲಿಂಗ ಗರ್ಭಲಿಂಗ ದೀಕ್ಷೆಯನ್ನು ಪಡೆದಿರ್ತಾರೆ. ಪಡೆದು ಕೂಡ ಅವರು ಮಕ್ಕಳನ್ನು ನೀವು ನೋಡಬೇಕು, ಗಮನಿಸಬೇಕು. ನಾವು ಸುಮಾರು ಗಮನಿಸಿದ್ದೀವಿ, ಗರ್ಭಲಿಂಗ ದೀಕ್ಷೆಯನ್ನು ಪಡೆದು ಹುಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ಏನೋ ಒಂಥರ ಹೊಸ ಚೈತನ್ಯ, ಅವರ ಜ್ಞಾನನೇ ಒಂಥರ ವಿಶೇಷವಾಗಿರ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಮೈಸೂರಿನಲ್ಲಿ ಕೂಡ ನಿನ್ನೆ ಸುತ್ತೂರು ಶ್ರೀಗಳು ಕೂಡ ಒಂದು ಗುರು ಪ್ರವೇಶ ಅಂದರೆ 60/80 ದೊಡ್ಡ ಮನೆ, 3 ಫ್ಲೋರ್ ಮನೆ, ಅಲ್ಲೂ ಕೂಡ ಅವರು ಗುರುಪ್ರವೇಶವನ್ನು ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡೇ ಮುಗಿಸಿರ್ತಕ್ಕಂಥದ್ದು. ಹಂಗೆ ಈಗೀಗ ಎಲ್ಲ ಕಡೆ ಅರಿವಾಗ್ತಕ್ಕಂಥದ್ದು. ಹಾಗೆ ವಚನ ಕಲ್ಯಾಣಗಳನ್ನು ಮಾಡಿದ್ರೆ ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಗುರುಪ್ರವೇಶಗಳು, ನಾಮಕರಣಗಳು, ಮಕ್ಕಳಿಗೆ ನಾವು ಲಿಂಗದೀಕ್ಷೆಯನ್ನು ಕೊಟ್ಟು ಗುರುಮಂತ್ರವನ್ನು ಕಿವಿಯಲ್ಲಿ ಹೇಳಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಮ್ಮ ನಗರವ್ರಿಗೇ ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಶರಣಾರ್ಥಿಯನ್ನು ಹೇಳ್ತಾ ಇದ್ದೀನಿ. ಬಂದಿರ್ತಕ್ಕಂಥ ಬಂಧು ವರ್ಗದವರು ಮತ್ತು ಗುರು ವರ್ಗದವರು, ಹಿರಿಯರು, ನಿಮ್ಗೆಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿರ್ತೀವಿ. ಹಾಗೂ ಈ ಕಾರ್ಯಕ್ರಮವನ್ನು ಈ ರೀತಿ ಮಾಡಲೇಬೇಕು ಅಂತ ನಮ್ಮ ಮನೆಯವರು ಆವಾಗಿನಿಂದ 1 ತಿಂಗಳಿಂದ ಸತತ ಪ್ರಯತ್ನವನ್ನು ಪಟ್ಟು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇದನ್ನು ಗುರುವಿನಿಂದ ಅರಿವು ಅನ್ನೋಗಾಗಿದೆ. ಈಗ ನಮಗೆ 1 ತಿಂಗಳಿಂದ ನಾವು ಆ ಪ್ರವಚನಕ್ಕೆ ಹೋಗ್ತಿದ್ವಿ, ಒಂದು ದಿನ ಬೇಡದೇನೆ ವಚನಗಳಲ್ಲಿ ಹೇಳಿರೋದ್ರಿಂದ ಮತ್ತೆ ಶರಣರ ಚಿಂತನೆಗಳು ಮುನ್ನೆಲೆಗೆ ಬರ್ತವೆ, ಮತ್ತೆ ಗುರುಮಲ್ಲೇಶ್ವರರ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಅಂತೇಳಿ ವಚನಗಳಲ್ಲೂ ಕೂಡ ಮತ್ತೆ ಕಾಲಜ್ಞಾನ ವಚನಗಳಲ್ಲೂ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಗುರು ಪ್ರವೇಶವನ್ನು ಗುರುಗಳು ಆಗಮಿಸಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಗುರುಗಳು ನಮ್ಮ ಮೂಡುಗುರು ಶ್ರೀಗಳು 1-2 ನಿಮಿಷ ಮಾತನಾಡ್ತಾರೆ. ತದನಂತರ ಪ್ರಸಾದ ವ್ಯವಸ್ಥೆ ಇರ್ತದೆ. ಇಲ್ಲಿ ಯಾರು ಬಂದು ಭಾಗವಹಿಸಿದ್ದೀರಿ, ಪ್ರಸಾದವನ್ನು ಸ್ವೀಕರಿಸುವಾಗ ಎಷ್ಟು ಬೇಕಷ್ಟನ್ನೇ ನೀವು ಸ್ವೀಕರಿಸಬೇಕು, ಬಡಿಸ್ಕೊಂಡು ಎಲ್ಲೆಲ್ಲಿ ಚೆಲ್ಲಬಾರದು ಅಂತಕ್ಕಂಥದ್ದು ಶರಣರ ವಿಚಾರ ಇರೋದ್ರಿಂದ ಇದು ಪ್ರತಿಯೊಂದು ಲಿಂಗಾಯತರ ಮನೆಯ ಸಂಪ್ರದಾಯ ಕೂಡ ಹಿಂದೆ ಇದ್ದದ್ದು. 200-300 ವರ್ಷಗಳ ಹಿಂದೆ ಇದ್ದಂಥದ್ದು ಇದೇ ಆಗಿತ್ತು. ಮತ್ತೆ ಮಾಡಿ ನಾವೆಲ್ಲ ಬರ್ತೀವಿ, ನಮ್ಮ ಬಸವ ಬಳಗದವರು ಸುಮಾರು ಜನ ಇದ್ದಾರೆ ಅಂತ ಹೇಳಿದ್ರು. ನನಗೆ ನಂಬರನ್ನು ಕೊಟ್ಟು ಸುಮಾರು ನನಗೆ ಒಂದು 100 ಜನ ನಂಬರ್ ಕೊಟ್ಟು ನನಗೆ ಎಲ್ರಿಗೂ ಸಾಕಾದಷ್ಟು ಎಲ್ರಿಗೂ ಫೋನ್ ಮಾಡಿದೆ. ಎಲ್ರಿಗೂ ಫೋನ್ ಮಾಡಿ ಈ ರೀತಿ ನಮ್ಮ ಊರಲ್ಲಿ ಕಾರ್ಯಕ್ರಮ ಇಟ್ಬಿಟ್ಟಿದ್ದೀನಿ, ನೀವೆಲ್ಲ ಸಹಕಾರ ಮಾಡಿ ಬರಬೇಕು ಅಂತ ಕೇಳ್ಕೊಂಡೆ. ಗುರು ಪ್ರವೇಶವನ್ನು ತಿಳ್ಕೊಳ್ಬೇಕು ಅಂತೇಳಿ ಬಸವಯೋಗಿ ಅವ್ರನ್ನ ಕೇಳ್ಕೊಂಡೆ. ಅವ್ರು ಹೇಳಿದ್ರು, ನಾನೇನು ಮಾಡಿದೆ, ಫಸ್ಟು ಪ್ರಭುಸ್ವಾಮಿ ಮನೆಯಲ್ಲಿ ಪ್ರತಿ ವರ್ಷ 1 ತಿಂಗಳು ಪ್ರವಚನ ಇರುತ್ತೆ. ಅಲ್ಲಿಗೆ ನಾನು ನಮ್ಮ ಮನೆಯವ್ರು ಭಾಗವಹಿಸ್ತೀನಿ.
ನನಗೆ ಬಸವ ತತ್ವದ ಬಗ್ಗೆ ನಮ್ಮ ಗುರುಪ್ರವೇಶವನ್ನು ಮಾಡಿಸ್ಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಒಳತ್ತು. ಹಂಗೆ ಬಂದು ನಮ್ಮ ಅಮ್ಮನ ಕೇಳಿದೆ, ಅಮ್ಮ ಈ ಥರ ಬಸವ ತತ್ವ ಪ್ರಕಾರ ಗೃಹಪ್ರವೇಶ ಮಾಡ್ತೀನಿ ನಾನು ಅಂತ ಕೇಳಿದೆ. ಅವ್ರಂದ್ರು ಹಂಗಾಗಲ್ಲಕ್ಕಪ್ಪ, ಅದು ಹೆಂಗಪ್ಪ, ಅದು ಹೆಂಗಾಗುತ್ತೆ, ಹೋಮ ಹವನಗಳು ಅದು ಮಾಡದೇ ಇದ್ದರೆ ಶ್ರೇಯಸ್ಸಾಗುತ್ತೆ ಮನೆಗೆ, ಹೋಮ ಇಡಿಸ್ಬೇಕಲ್ಲ, ಆಮೇಲೆ ಅಲ್ಲಿ ಆಚರಿ ಕರ್ಕೊಂಬಂದು ಒಂದು ಶಂಕು ಸ್ಥಾಪನೆ ಮಾಡಬೇಕಲ್ಲ, ಹಸು ಕರು ನುಗ್ಗಿಸ್ಬೇಕಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ರು. ಹಂಗೇನೆ ಎಲ್ಲ ಇದು ಮಾಡಿದ್ರು. ಹಾಗೆ ನಾನು ಬಂದು ಮನೆಯಲ್ಲಿ ಇಲ್ಲಮ್ಮ ನಾನು ಹಿಂಗೆ ಹೊಸತ್ತು ಪ್ರಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅವರು ನೀನು ಇಷ್ಟಕ್ಕಪ್ಪ, ನೀನು ಭಾಳ ಓದ್ಕೊಂಡು ನಿನ್ನ ಇಷ್ಟ ಹಿಂಗೆ ಮಾಡ್ತೀವಿ ಮಾಡು ಅಂತ ನಮ್ಮ ಅಮ್ಮನ ಒಪ್ಪಿಸಿದೆ. ಹಂಗೇನೆ ಬಸವಯೋಗಿ ಈ ರೀತಿ ನಾನು ಕೂಡ ಗುರುಪ್ರವೇಶವನ್ನು ಬಸವ ಪ್ರಕಾರ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗಿದೇ ಮೊದಲು, ನನಗೇನು ಅದ್ರ ಬಗ್ಗೆ ಅರಿವಿಲ್ಲ, ಹಾಗಾಗಿ ನೀವು ಸಪೋರ್ಟ್ ಮಾಡಿ ನಮಗೆ ಅಂತ ಕೇಳ್ಕೊಂಡೆ. ನಾನು 1 ತಿಂಗಳಿಂದ ಅವ್ರಿಗೆ ಪ್ರತಿದಿನ ಫೋನ್ ಮಾಡೋದು, ಸರ್ ಹೆಂಗೆ ಮಾಡಬೇಕು ಬಸವಯೋಗಿಯವರು, ಹೆಂಗೆ ಕಾರ್ಯಕ್ರಮ ಹೆಂಗೆ ನಿರೂಪಣೆ ಮಾಡಬೇಕು, ಏನೇನು ಮಾಡಬೇಕು. ಆದರೂ ಕೂಡ ಅದೇನು ಅಂತಾರೆ ಕೂಡ್ ಬಂದಿರಲಿಲ್ಲ ಅನ್ಸುತ್ತೆ ಕಾರ್ಯಕ್ರಮ ಮಾಡೋಕ್ಕೆ. ಬಟ್ ಈ ಸುಸಂದರ್ಭ ರೇವಣ್ಣವ್ರು ಬಂದು ನನಗೊಂದು 2 ತಿಂಗಳಿಂದೆ ಗುರುಗಳ ಈ ಥರ ಬಸವೇಶ್ವರ ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೆಂಗೆ ಅಂದರು. ತುಂಬ ಸಂತೋಷ ಆಯ್ತು ನನಗೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಅವ್ರೊಳಗೆ ಭಕ್ತಿ ಅಡಕವಾಗಿತ್ತು ನಿಜವಾಗ್ಲೂ. ಯಾಕಂದ್ರೆ ಅವರು ಬಸವ ಮಾಸದಲ್ಲೂ ಕೂಡ ತಿಂಗಳಗಟ್ಲೆನೂ ಕೂಡ ಬಂದ್ ಕಾರ್ಯಕ್ರಮಕ್ಕೆ ಅವ್ರ ಗಂಡ ಹೆಂಡತಿ ಇಬ್ರು ಕೂಡ ಬರ್ತಿದ್ರು. ಅವ್ರ ಮಗಳ ಮದ್ವೆಲೂ ಕೂಡ ಅವ್ರ ವಚನ ಪುಸ್ತಕ ಕೊಟ್ಟಿದ್ರು. ಆಗ್ಲೂ ಕೂಡ ಅವ್ರು ಪ್ರಯತ್ನ ಪಟ್ಟಿದ್ರು ಅಂತ ನನ್ನ ಜೊತೆ ಹೇಳಿದ್ರು. ಆದ್ರೂ ಅದಾಗಿರ್ಲಿಲ್ಲ. ಬಟ್ ಅವ್ರ ಮನ್ಸಿಗೆ ಇವತ್ತು ಉಲ್ಲಾಸ ಆಯ್ತು ಅನ್ಸುತ್ತೆ. ಗುರುನಾಯನ್ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನೇನ ಬಲ್ಲೆನೆ ನೀನೇ ಒಳಹೊಕ್ಕು, ಏನ ನುಡಿಸಿದೊಡೆ ಅದನ್ನೇ ನಾನು ನುಡಿವೆ, ಶ್ರೀ ಗುರುವೆ ಕೃಪೆ ಹಾಗೂ. ಬಸವಾದಿ ಪ್ರಮಥರ ಆಚಾರಾನ್ವಿತ ಸದ್ವಿಚಾರವುಳ್ಳ ಸಾಧಾನುಭಾವಿಗಳಾದಂತಹ ವಚನಗಳಲ್ಲಿ ಹೇಳಿರೋದ್ರಿಂದ ಮತ್ತೆ ಶರಣರ ಚಿಂತನೆಗಳು ಮುನ್ನೆಲೆಗೆ ಬರ್ತವೆ, ಮತ್ತೆ ಗುರುಮಲ್ಲೇಶ್ವರರ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಅಂತೇಳಿ ವಚನಗಳಲ್ಲೂ ಕೂಡ ಮತ್ತೆ ಕಾಲಜ್ಞಾನ ವಚನಗಳಲ್ಲೂ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಗುರು ಪ್ರವೇಶವನ್ನು ಗುರುಗಳು ಆಗಮಿಸಿ ನಡೆಸ್ಕೊಟ್ಟಿದ್ದಾರೆ.